ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸಂಭ್ರಮ. ಹಬ್ಬಗಳ ಸಂಭ್ರಮ ಅಂದರೆ ಸಿಹಿ ತಿನಿಸುಗಳ ಸಂಭ್ರಮ ಕೂಡ ಅಲ್ವಾ. ಇವತ್ತು ಅಂತಹದೇ ಸಿಹಿ ತಿಂಡಿಗಳ ಲಿಸ್ಟಲ್ಲಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಒಬ್ಬಟ್ಟು ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಬೇಳೆ ಒಬ್ಬಟ್ಟ, ಕಾಯಿ ಒಬ್ಬಟ್ಟ, ಎಳ್ಳೊಬ್ಬಟ್ಟ, ಖೋವಾ ಒಬ್ಬಟ್ಟ, ಮ್ಯಾಂಗೋ ಒಬ್ಬಟ್ಟ, ಪೈನಾಪಲ್ ಒಬ್ಬಟ್ಟ. ಯಪ್ಪ, ಲಿಸ್ಟ್ ಇಸ್ ಟು ಬಿಗ್ ಅಲ್ವಾ. ನಾನು ಬೇಳೆ ಒಬ್ಬಟ್ಟು ಮಾಡೋದನ್ನ ತೋರಿಸ್ತೀನಿ ಇವತ್ತು. ಓಕೆ, ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಶ್ರಾವಣ ಮಾಸವು ನಿಮಗೆ ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿ ಎಲ್ಲನೂ ತಂದ್ಕೊಡ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ನಾವು ಕಂಕಣ ರೆಡಿ ಮಾಡ್ಕೊಳ್ಳೋಣ. ಕಂಕಣ ಒಂದು 2-3 hours ಅಟ್ಲೀಸ್ಟ್ ನೆನಿಬೇಕು ಚೆನ್ನಾಗಿ. ಆವಾಗಲೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಮಾಡೋವಾಗ. ಆ್ಯಂಡ್ ನಮಗೆ ಯಾವ ಶೇಪ್ ಬೇಕೋ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು, ಅರ್ಧೋಗೋದಿಲ್ಲ ಮಧ್ಯದಲ್ಲಿ. ನಾನಿಲ್ಲಿ 1 ಕಪ್ ಚಿರೋಟಿ ರವೆ, 3 ಕಪ್ ಮೈದಾ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆನೆ ಕಲಿಸ್ಕೋಬೇಕಾಗತ್ತೆ ಹಿಟ್ಟು. ಇದು ಪೂರಿ ಅಥವಾ ಚಪಾತಿಗಿಂತ ಇನ್ನೂ ನೋಡಿ ಈ ಥರ ತೋರಿಸಿದ್ದೀನಲ್ಲ ಅಷ್ಟು ತೆಳ್ಳಗೆ ಕಲಿಸ್ಕೋಬೇಕು. ಇದು ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಾದ್ಮೇಲೆ ಇದು ಇನ್ನೂ ಸಾಫ್ಟಾಗಿ ತುಂಬ ತೆಳ್ಳಗಿರುತ್ತೆ. ಸೊ ಈ ಥರ ಅದಕ್ಕೆ ಕಲಿಸ್ಕೊಂಡ್ರೆ ಒಬ್ಬಟ್ಟು ಮಾಡುವಾಗ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಕಲಸಿ ಒಂದು ಸೈಡಿಗೆ ಇಟ್ಟಾದ್ಮೇಲೆ ಈಗ ನಾವು ಬೇಳೆನ ಬೇಯಿಸೋಕ್ಕೆ ಇಡೋಣ. ನಾನು ಇಲ್ಲಿ 3 ಕಪ್ ಆಗಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಆಗಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ತೊಗೊಳೋದ್ರಿಂದ ಒಬ್ಬಟ್ಟು ಹೂರ್ಣ ಏನು ಬರುತ್ತಲ್ಲ ಅದು ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ, ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇಳೆನ ಒಂದು 4-5 ಸಲ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ನೀರು ಸೇರಿಸಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆ ಸೇರಿಸಿ ಬೇಯಕ್ಕೆ ಇಡಬೇಕು. ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಏನಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಬಂದರೂ ಕೂಡ ಹೂರ್ಣ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಐ ವುಡ್ ಪ್ರಿಫರ್ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದು. ಸೊ ಈ ಥರ ನಾವು ಅವಾಗವಾಗ ಟೆಸ್ಟ್ ಮಾಡ್ಕೋಬೋದು ಸಾಕಾ ಬೆಂದಿರೋದು ಅಂತ. ಈ ಥರ ಪ್ರೆಸ್ ಮಾಡಬೇಕಾದ್ರೆ ಬೇಳೆ ಈ ಥರ ಹೊಡ್ಕೊಂಡ್ರೆ ಇಷ್ಟು ಅದಕ್ಕೆ ಸಾಕು ಬೆಂದರೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅದರಿಂದ ನೀರನ್ನ ಬಸ್ತಿ ಬೇರೆ ಪಾತ್ರೆಯಲ್ಲಿ ಇಟ್ಕೋಬೇಕು. ಈ ನೀರನ್ನೇ ಬಳಸ್ಕೊಂಡು ನಾವು ಒಬ್ಬಟ್ಟು ಸಾರು ಮಾಡೋದು. ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ರೆಸಿಪಿಯಲ್ಲಿ ತೋರಿಸ್ತೀನಿ, ಓಕೆನಾ. ನೀರು ಬಸ್ತಾದ್ಮೇಲೆ ಬೇಳೆನ ಒಂದು ಅಗಲವಾಗಿರೋ ತಟ್ಟೆಗೆ ಹಾಕಿ ಅದನ್ನು ಸ್ವಲ್ಪ ಅಗಲ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಈಗ ಬಿಸಿ ಇರುವಾಗಲೇ ಸ್ವಲ್ಪ ಇದಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಹಾಗೆ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಆಲ್ಮೋಸ್ಟ್ 3/4 kg ಬೆಲ್ಲ ತೊಗೊಂಡಿದ್ದೀನಿ, ಆ್ಯಂಡ್ 1 ಚಿಪ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಎಲ್ಲ, ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಯಾಕಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಕೊಬ್ಬರಿ, ಏಲಕ್ಕಿ, ಬೆಲ್ಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಒಳ್ಕಲ್ಲಿದ್ದರೆ ಅದರಲ್ಲಿ ರುಬ್ಕೊಂಡ್ರೆ ಹೂರ್ಣ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಇಲ್ಲ ಅಂದರೆ ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಕೂಡ ಇದನ್ನು ರುಬ್ಕೋಬೋದು. ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಬೇಳೆ ಹಾಕಿ ನೀರು ಸೇರಿಸ್ಕೊಳ್ದೆ ರುಬ್ಕೊಬೇಕಾಗತ್ತೆ ಗಟ್ಟಿಯಾಗಿ. ಈ ಥರ ರುಬ್ಕೊಬೇಕಂದ್ರೆ ನಾವು ಪ್ಲೇಟ್ ಓಪನ್ ಇಟ್ಟು ಮಿಕ್ಸಿ ಜಾರ್ದು ಸ್ಪೂನಲ್ಲಿ ಆಗಾಗ ತಿರುಗಿಸ್ತಾ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಒಬ್ಬಟ್ಟು ಚೆನ್ನಾಗಿರುತ್ತೆ. ಐ ಮೀನ್ ಈಸಿಯಾಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹೂರ್ಣ ರೆಡಿ ಆದಮೇಲೆ ನೆಕ್ಸ್ಟ್ ಏನು ಕೆಲಸ? ಒಬ್ಬಟ್ಟು ಮಾಡೋದೇ ಕೆಲಸ. ಸೊ ಕಂಕಣನ ತಗೊಂಡು ಅದನ್ನು ತೀಡಿ ಅದರಲ್ಲಿ ಒಂದು ಹೂರ್ಣದ ಉಂಡೆಯನ್ನು ಇಟ್ಟು, ಇಲ್ಲಿ ನಾನು ಬಟರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಸೊ ಒಬ್ಬಟ್ಟನ್ನ ಚೆನ್ನಾಗಿ ತೀಡ್ಕೊಂಡು ಅದಾದಮೇಲೆ ಕಾದಿರೋ ಹೆಂಚು ಮೇಲೆ ಹಾಕಿ ತುಪ್ಪ ಅಥವಾ ಎಣ್ಣೆ ಬೇಕಾದರೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಎರಡೂ ಕಡೆಯಿಂದ ನಮಗೆ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಬ್ರೈಟ್ ಯೆಲ್ಲೋ ಕಲರ್ ಒಬ್ಬಟ್ಟು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ.
ಆ್ಯಂಡ್ ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಕೂಡ ಬರುತ್ತೆ. ಹೂರ್ಣ ಮತ್ತು ಕಂಕಣ ಎರಡು ಕೂಡ ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ದರೆ ಒಬ್ಬಟ್ಟು ಮಾಡುವಾಗ ನಮಗೆ ಬೇಜಾರು ಅನಿಸಲ್ಲ. ಯಾಕಂದರೆ ಎಲ್ಲೋ ಕಿತ್ತೋಗೋದಿಲ್ಲ ಆ್ಯಂಡ್ ಹೂರ್ಣ ಹೊರಗೆ ಬರೋದು ಆ ಥರ ಎಲ್ಲ ಏನಾಗಲ್ಲ. ಈಕ್ವಲ್ ಆಗಿ ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕನ್ಸಿಸ್ಟೆನ್ಸಿ ಈಸ್ ದ ಸೀಕ್ರೆಟ್ ಹಿಯರ್. ಓಕೆ, ಎಲ್ಲರಿಗೂ ಸಿಹಿ ಒಬ್ಬಟ್ಟು ಇಷ್ಟ ಆದರೆ ನಮ್ಮ ಮನೇಲಿರೋ ಸ್ಪೆಷಲ್ ಪರ್ಸನ್ಗೆ ಖಾರ ಒಬ್ಬಟ್ಟು ಇಷ್ಟ. ಖಾರ ಒಬ್ಬಟ್ಟು ಅಂದರೆ ಆಲೂಗಡ್ಡೆ ಪಲ್ಯನ ಕಂಕಣದೊಳಗೆ ಇಟ್ಟು ಅದನ್ನು ಒಬ್ಬಟ್ಟು ಥರ ಮಾಡಿಕೊಡೋದು. ಸಾಮಾನ್ಯವಾಗಿ ಹೂರ್ಣ ಖಾಲಿಯಾಗಿ ಕಂಕಣ ಉಳ್ಕೊಂಡ್ರೆ ಈ ಥರ ಪ್ಲೇನ್ ಚಪಾತಿಗಳನ್ನ ಮಾಡ್ಕೊಳ್ತೀವಿ. ಬಟ್ ನಮ್ಮ ಮನೆಯಲ್ಲಿ ಹೂರ್ಣ ಉಳ್ಕೊಂಡ್ರೂ ಪರವಾಗಿಲ್ಲ, ಕಂಕಣ ಯೂಸ್ ಮಾಡಿಕೊಂಡು ಈ ಥರ ಒಂದು 2-3 ಚಪಾತಿ ಅಟ್ಲೀಸ್ಟ್ ಮಾಡಿಕೊಡ್ಬೇಕು ಅವರಿಗೆ. ಸೊ ನಿಮ್ಮನೇಲೂ ಹಾಗೇನಾ? ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಐ ಹೋಪ್ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಹೈಪ್ ಆಪ್ಷನ್ ಯೂಸ್ ಮಾಡಿ ವಿಡಿಯೋನ ಹೈಪ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.